ಅಂದರೆ ಕರ್ನಾಟಕ ರಾಜ್ಯದ ಜನತೆಯ ಸಂಪತ್ತಿದೆಯಲ್ಲ, ಈ ಸಂಪತ್ತನ್ನು ಲೂಟಿ ಮಾಡಿ ದೇಶಕ್ಕೀಗ ತಗೊಂಡೋಗ್ಬೇಕು. ಈಗ ಚುನಾವಣೆ ನಡೆಸಕ್ಕೆ ಇವರು ರಾಜ್ಯದ್ದಾಯ್ತು. ಎಂಥದ್ದು ನನಗೆ ಮೊನ್ನೆ ಯಾರೋ ಹೇಳ್ತಿದ್ರು, ಇದೇನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ 5% ಗೌರ್ಮೆಂಟ್ ಸೀಟ್ ಅಂತೆ, ಇನ್ನು 95% ಮ್ಯಾನೇಜ್ಮೆಂಟ್ ಸೀಟ್ ಅಂತೆ. ಏನಂಗಂದ್ರೆ ನನಗೂ ಅರ್ಥ ಆಗಲಿಲ್ಲ. ಇದು ಏನಪ್ಪ 5% ಗೌರ್ಮೆಂಟ್ ಸೀಟು, 95% ಮ್ಯಾನೇಜ್ಮೆಂಟ್ ಸೀಟ್? ಯಾಕೆಂದ್ರೆ ನಾನು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜಲ್ಲಿ ನೋಡುವೆ, ಮ್ಯಾನೇಜ್ಮೆಂಟ್ ಸೀಟು ಗೌರ್ಮೆಂಟ್ ಸೀಟು ಅಂತ ಕೊಡ್ತಾರೆ. ಕ್ಯಾಬಿನೆಟ್ನಲ್ಲಿ ಸೇರೋಕ್ಕೂ ಅದೇಂಥದ್ದು ಗೌರ್ಮೆಂಟ್ ಸೀಟು ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ಕೊಂಡವ್ರಂತಲ್ಲ, ಎಲ್ಲಿ ಕಳಿಸೋಕ್ಕೆ ಅದು ಮ್ಯಾನೇಜ್ಮೆಂಟ್ ಸೀಟಿಂದು ಡೊನೇಷನ್ನು? ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ ಏನು ಮಾಡಕ್ಕೆ ಹೊರಟವ್ರೆ? 5% ಗೌರ್ಮೆಂಟ್ ಸೀಟು ಅಂತಾರೆ. ಅಂದರೆ ಮೆರಿಟ್ ಮೇಲೆ ಏನೋ ಕೊಡ್ತಾರೋ ಇಲ್ಲ ಅದೇನಾದರೂ ಪಕ್ಷದ ದುಡಿಮೆ ಮೇಲೆ ಕೊಟ್ಟವರೋ ಅದೇನೋ ಗೊತ್ತಿಲ್ಲ. ಅದು ಗೌರ್ಮೆಂಟ್ ಸೀಟು, ಅದು ಗೈಡ್ಲೈನ್ಸ್ ಏನು ಇಟ್ಕೊಂಡವ್ರು. ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಯಾರಾದರೂ ಪಾಪ ಮಕ್ಕಳು ಸ್ಕೂಲ್ಗೆ ಸೇರ್ಬೇಕಾದ್ರೆ ಮೆಡಿಕಲ್ ಕಾಲೇಜ್ಗೂ ಇಂಜಿನಿಯರಿಂಗ್ ಕಾಲೇಜ್ಗೂ ಅಲ್ಲಿ ಗೌರ್ಮೆಂಟ್ ಸೀಟ್ ಇಷ್ಟು ಅಂತ ನೀಟು CET ಎಕ್ಸಾಮ್ ಪಾಸ್ ಆದವರಿಗೆ ಇಷ್ಟು ಪರ್ಸೆಂಟೇಜು ಅಂತ ಇಟ್ಟು ಮ್ಯಾನೇಜ್ಮೆಂಟ್ ಸೀಟ್ ಬೇರೆ ಇಟ್ಟವ್ರೆ. ಅವು ಸ್ವಲ್ಪ ಮ್ಯಾನೇಜ್ಮೆಂಟ್ ಸೀಟಿಗೆ ಸೇರ್ಬೇಕಾದ್ರೆ ಇದಿರಬೇಕು. ಅರ್ಥ ಆಯ್ತಾ ಅದು? ಹಾಂ, ಸ್ವಲ್ಪ ಕೇಳಿ ಸತ್ಯ ಹೇಳಕ್ಕೆ. ಇನ್ನು ಉಳಿದವೆಲ್ಲ ಅವು ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲ ವಸೂಲಿ ಸುಟ್ಟೆ. ಮೆರಿಟ್ ಕೋಟಾ 5% ಅಂತೆ, ಇನ್ನು ಉಳಿದಿದ್ದೆಲ್ಲ 95% ಮ್ಯಾನೇಜ್ಮೆಂಟ್ ಸೀಟು. ಪೇಮೆಂಟ್ ಕೋಟಾ ಗೊತ್ತಿಲ್ಲ, ಅವ್ರನ್ನೇ ಕೇಳಿ ಹೇಳ್ತಾರಪ್ಪ. ಕಾಂಗ್ರೆಸ್ನಲ್ಲೇ ಚರ್ಚೆ ನಡೀತಾ ಇದೆ, ಕಾಂಗ್ರೆಸ್ನಲ್ಲೇ ನಡೀತಾ ಇದೆ ಚರ್ಚೆ. ಯಾವಾಗ ನಾನು ಏನು ಹೇಳಿದ್ದೀನಿ? ಹಿಂದೆನೂ ಏನು ಹೇಳಿದ್ದೀನಿ ಬ್ರದರ್, ನಾನು ಹಿಂದೆನೂ ಹೇಳಿ ಅವ್ರಿಗೆ ಸಮಯ, ನಾನು ಅದನ್ನೇ ಹೇಳಿದ್ದೆ. ನೋಡಪ್ಪ, ನಾನಂತೂ ಆರಾಮಾಗಿದ್ದೀನಿ. ನಿಮಗೆ ಭಾಳ ಕೆತ್ತಿರ ಸರ್ಕಾರ ನಡೆಸ್ತಾ ಇದ್ದೀರಿ, ಹಲವಾರು ರೀತಿಯಲ್ಲಿ ಇವೆಂಥವು ಟೇಪಿಗೆ ಇಟ್ಟಿಟ್ಟು ಮೆಜರ್ಮೆಂಟ್ ಇಟ್ಟು ಮಧ್ಯರಾತ್ರಿ 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿವರೆಗೂ ಕೆಲಸದಲ್ಲಿ ಬ್ಯುಸಿ ಇರ್ತೀರಪ್ಪ. ನೀವು ಅದೆಲ್ಲ ಬಿಟ್ಟು ಯಾವಾಗ ಸ್ವಲ್ಪ ಸಮಯ ಮಾಡ್ಕೊತೀರಿ, ನೀನೇ ಕೊಡಪ್ಪ, ನೀವೇ ಕೊಡಿ ಡೇಟ್ನ, ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಅದೇ ಹೇಳೋದು, ನಾನು ಫ್ರೀ ಇದ್ದೀನಿ, ಯಾವಾಗ ಬೇಕಾದ್ರೂ ಬರ್ತೀನಿ ಅಂತ ಅವತ್ತೂ ಹೇಳಿದ್ದೀನಿ. ನಾನೇನು ಬರಲ್ಲ ಅಂತ ಹೇಳಿಲ್ಲ, ಯಾಕೆಂದರೆ ಬ್ಯುಸಿ ಅವರು, ಅವರಷ್ಟು ಬ್ಯುಸಿ ನಾವಿಲ್ಲ. ಅದರಿಂದ ಅವರು ಆ ಬ್ಯುಸಿ ಶೆಡ್ಯೂಲ್ನಲ್ಲಿ ಸಮಯ ಫ್ರೀ ಮಾಡ್ಕೊಂಡು ಬಂದ್ರೆ ನಂದೇನು ಯಾವಾಗ ಬೇಕಾದ್ರೂ ತಯಾರಿದೆ. ಇದೇನು ಸುಮ್ಮನೆ ನಾವು ರೆಡಿ ಮಾಡ್ಕೊಂಡು ಬಂದಿದ್ದೀವ? ಇದೆಲ್ಲ ರೈತರದೇ. ಅದರಿಂದ ಅಲ್ಲೇ ಬೈರ್ಮಗ್ ಜನಗಳ ಹತ್ರಕ್ಕೆ ಹೋಗೋಣ. ಅಲ್ಲಿ ಯಾರು ಹೆಣ್ಮಕ್ಳು ವಯಸ್ಸಾಗಿರೋರು 450 ದಿನದಿಂದ ಕೂತವ್ರಲ್ಲ, ಅಲ್ಲೇ ಅವ್ರ ಮುಂದಾನೆ ಚರ್ಚೆ ಆಗಲಿ, ಹೋಗೋಣಂತೆ. ಏನು ಹೇಳಿ? ಅದು ಹಿಂದೆ ಬ್ರದರ್, ನಮ್ಮ ಕಾಲದಲ್ಲಿ ಅದೇನು ಒಂದು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಚಿಂತನೆ ಮಾಡೋದು. ಆ SGZನ ಹಿನ್ನೆಲೆ ಒಂದು ಭಾಗ. ಈ ಟೌನ್ಶಿಪ್ಗಳು ಯಾಕೆ ಆಗಬೇಕು ಅಂತ ತೀರ್ಮಾನ ಮಾಡೋದು, ಬೆಂಗಳೂರು ನಗರದ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವತ್ತು 5 ಟೌನ್ಶಿಪ್ಗಳು, ನಂದಗುಡಿ, ದೇವನಹಳ್ಳಿ ಹತ್ತಿರ, ಸೋಲೂರು, ಅಲ್ಲಿಂದ ಸಾತ್ನೂರು, ರಾಮನಗರ, ಕಸ್ಬಾ, ಇದು ಈ ಒಂದು 5 ಟೌನ್ಶಿಪ್ ಏನಿದೆ, ಸಿಗ್ನಲ್ ಫ್ರೀ ರಸ್ತೆಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಂದು ಟೌನ್ಶಿಪ್ಪಿಂದ ಇನ್ನೊಂದು ಟೌನ್ಶಿಪ್ಪಿಗೆ 30 ನಿಮಿಷದಲ್ಲಿ ಹೋಗ್ತಕ್ಕಂಥದ್ದಕ್ಕೆ 8 ಪಥದ ರಸ್ತೆಗಳನ್ನು ಮಾಡ್ತಕ್ಕಂಥ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡೋದು. STRR ಅದು ಅರ್ಧಕ್ಕೆ ನಿಂತೋಗಿದೆ ಈಗ.